ஸ்ரீ ரங்கமன்னார் சமேத ஆண்டாள் ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಈ ದಿನ ತಿರುಪಾವೈ ಪಾಶುರದ ಭಾವಾರ್ಥವನ್ನು 8ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನಿನ್ನೆ 7ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಂಡೆವು. ಈ ದಿನ ತಿರುಪಾವೈ 8ನೆಯ ಪಾಶುರವನ್ನು ಹಾಡಿ ನಂತರ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. கீழ்வானம் வெள்ளென்றெருமை சிறுவீடு மேவான் பரந்தன காண் மேற்கொள்ள பிள்ளைகளும் போகான் போகின்றாரை போகாமல் காத்து உன்னை கூவுவான் வந்து நின்றோம். கோது கலமுடையா பாவாய் எழுந்திராய் பாடிப்பறை கொண்டு மாவாய் பிளந்தானை மல்லரை மாட்டியா தேவாதி தேவனை சென்று நாம் சேவித்தால் ஆவாவென்று ராய் எழுந்தாரோ ரெம்பாவாய். ಕೀಳ್ವಾನಂ ವೆಳ್ಳೆಂದ್ರು ಅಂದರೆ ಪೂರ್ವ ದಿಕ್ಕಿನಲ್ಲೂ ಸೂರ್ಯನು ಉದಯಿಸುತ್ತಾ ಇದ್ದಾನೆ, ಬೆಳಗಾಗ್ತಾ ಇದೆ, ನೀನಿನ್ನು ಮಲಗಿ ಇದ್ದೀಯಾ, ಎದ್ದೇಳು. ಎರುಮೈ ಶಿರುವೀಡು ಅಂದರೆ ಎರುಮೈ ಶಿರುವೀಡು ಅಂದರೆ ದನಗಳೆಲ್ಲ ಹುಲ್ಲನ್ನು ಮೇಯೋದಿಕ್ಕೆ ಹೊರಟಿದೆ. ಹುಲ್ಲಿನ ಮೇಲೆ ಮಂಜು ಬಿದ್ದಿದೆ, ಆದರೂ ಸಹ ಅದು ಕೂಡ ಹುಲ್ಲನ್ನು ಸವಿಯಲು ಹೊರಟಿದೆ. ಮೇವಾನ್ ಪರಂದನ ಕಾಣ್ ಮೆಕ್ಕೊಳ್ಳ ಪಿಳ್ಳೆಗಳು ಎಲೆಗೆ போவான் போகின்றாரை போகாமல் காத்து உன்னை ಕೂವಾನ್ ಒಂದು ನಿன்றೋಂ. ಎಲೆ ಗೆಳತಿಯೇ, ಗೋಪಿಕೆಯರೆಲ್ಲ ಸ್ನಾನಕ್ಕೆ ವ್ರತ ಮಾಡಲು ತಡವಾಗ್ತಿದೆ ಅಂತ ಹೋಗ್ತಾ ಇದ್ದಾರೆ. ನಾನು ನನ್ನ ಸ್ನೇಹಿತೆಯನ್ನು ಕರೆದುಕೊಂಡು ಬರ್ತೇನೆ ಎಂದು ನಾನು ಬಾಗಿಲ ಬಳಿ ಕಾದಿದ್ದೇನೆ, ಬೇಗನೆ ಎದ್ದು ರೆಡಿಯಾಗಿ ಬಾ. ಕೋದುಕಲಂ ಮುಡೈ ಪಾವಾಯ್ ಎಳುಂದಿರಾಯ್ ಪಾಡಿ ಪರೈಕೊಂಡು ನಿನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ದೇನೆ, ಎದ್ದು ಬಾ ಎಂದು ಗೆಳತಿಯನ್ನು ಕೂಗ್ತಾ ಇದ್ದಾಳೆ. ಮಾವಾಯ್ ಪಿಳಂದಾನೈ ಮಲ್ಲರೈ ಮಾಟಿಯ ಮಾಯ ಎಂಬ ರಾಕ್ಷಸನನ್ನು ಕೊಂದ ದೇವಾದಿದೇವನೈ ಚಂದ್ರನಾಂ ಸೇವಿತ್ತಾಲ್. ದೇವಾದಿದೇವನಾದ ಶ್ರೀಕೃಷ್ಣನನ್ನು ನೆನೆದರೆ ಪಾಡಿಪ್ಪರೆಕೊಂಡು ಹಾಡಿ ಹೊಗಳಿ ಕುಣಿದಾಡಿದರೆ ನಮ್ಮನ್ನು ರಕ್ಷಿಸುತ್ತಾನೆ. ಆವಾವೆಂದ್ರೆ ಎಳಂದೇಲೋ ರೆಂಬಾವಾಯ್. ಎಲೆ ಗೆಳತಿಯೇ, ಎದ್ದೇಳು, ವ್ರತ ಮಾಡಲು ತಡವಾಗುತ್ತಿದೆ ಎಂದು ಗೋದಾದೇವಿಯು ತನ್ನ ಸ್ನೇಹಿತೆಯನ್ನು ಎಬ್ಬಿಸುತ್ತಿದ್ದಾರೆ. ಹೀಗೆ 8ನೆಯ ಪಾಶುರದ ಭಾವಾರ್ಥ ಇಲ್ಲಿಗೆ ಮುಗಿಯಿತು.